ವೀಕ್ಷಕರು ನಮಸ್ಕಾರ. ಭಾರತ ಹಾಗೂ ಶ್ರೀಲಂಕಾ ನಡುವಿನ ODI ಸರಣಿಯು ಇದೀಗ ವೀಕ್ಷಕರೇ ಮುಕ್ತಾಯಗೊಂಡಿದೆಯಾ? ಹೌದು ವೀಕ್ಷಕರೇ, T20 ಸರಣಿಯಲ್ಲಿ ಭಾರತ ತಂಡವು ವೈಟ್ ವಾಶ್ ಮಾಡಿದರೆ, ಇತ್ತ ವೀಕ್ಷಕರೇ ODI ಸರಣಿಯಲ್ಲಿ ಲಂಕಾ ತಂಡವು ಗೆದ್ದು ಬೀಗಿದೆಯಾ? ಹೌದು ವೀಕ್ಷಕರೇ, 23 ವರ್ಷಗಳ ಬಳಿಕ ಭಾರತ ತಂಡವು ODI ಸರಣಿಯಲ್ಲಿ ಸೋತಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಸರಣಿಯನ್ನು ಚರಿತ್ರ ಶ್ರೀಲಂಕಾ ಅವರ ಪಡೆಯು ಗೆಲ್ಲುವುದರ ಮೂಲಕ ವಿಶ್ವ ದಾಖಲೆಯನ್ನು ಬರೆದಿದೆಯಾ? ಹೌದು, 23 ವರ್ಷಗಳ ಬಳಿಕ ಲಂಕಾ ತಂಡವು ಭಾರತ ತಂಡದ ವಿರುದ್ಧ ಗೆದ್ದಿದೆಯಾ? ಹೌದು, ODI ಸರಣಿಯಲ್ಲಿ ಆಡಿದಂಥ ಮೊದಲ ಪಂದ್ಯದಲ್ಲಿ ಎರಡು ತಂಡಗಳು 230 ರನ್ ಕಲೆ ಹಾಕಿ ಈ ಒಂದು ಪಂದ್ಯವನ್ನು ಟೈ ಮಾಡಿಕೊಂಡವು. ಇನ್ನು ಎರಡನೇ ODI ಪಂದ್ಯದಲ್ಲಿ 32 ರನ್ಗಳ ಗೆಲುವು ಸಾಧಿಸುವುದರ ಮೂಲಕ ಈ ಒಂದು ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿತ್ತು. ಅದರಂತೆ ವೀಕ್ಷಕರೇ, ಮೂರನೇ ಪಂದ್ಯದಲ್ಲೂ ಕೂಡ ಲಂಕಾ ತಂಡವು 110 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದ್ದು, ಹಾಗೆ ಟೀಮ್ ಇಂಡಿಯಾ ತಂಡವನ್ನು 138 ರನ್ಗಳಿಗೆ ಆಲ್ಔಟ್ ಮಾಡಿದರು. ವೀಕ್ಷಕರೇ, ಇದರ ಮೂಲಕ ಈ ಒಂದು ಸರಣಿಯನ್ನು ಲಂಕಾ ತಂಡವು ಕೈವಶಪಡಿಸಿಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ T20 ಸರಣಿಯಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಕೊಡುವಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ. ಹೌದು, ಇದೇ ಮುಂಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶ ತಂಡವು ಟೆಸ್ಟ್ ಸರಣಿಯಲ್ಲಿ ಮುಖಾಮುಖಿಯಾಗಲಿವೆ. ಹೌದು, ಈ ಒಂದು ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ ಪಂದ್ಯವು 19ರಿಂದ ಸೆಪ್ಟೆಂಬರ್ 23ರವರೆಗೆ ನಡೆಯಲಿದೆ. ಇನ್ನು ಈ ಒಂದು ಟೆಸ್ಟ್ ಸರಣಿಯ ಕೊನೆಯ ಪಂದ್ಯವು 27 ಸೆಪ್ಟೆಂಬರ್ನಿಂದ 1 ಅಕ್ಟೋಬರ್ವರೆಗೆ ನಡೆಯಲಿದೆ. ಇನ್ನು ಈ ಒಂದು ಟೆಸ್ಟ್ ಸರಣಿಯು 2 ಪಂದ್ಯಗಳದ್ದಾದರೆ, ಹಾಗೆ ವೀಕ್ಷಕರೇ T20 ಸರಣಿಯಲ್ಲೂ ಕೂಡ ಭಾರತ ತಂಡವು ಬಾಂಗ್ಲಾದೇಶ ವಿರುದ್ಧ 3 ಪಂದ್ಯಗಳನ್ನು ಆಡಲಿದೆ. ಹೌದು ವೀಕ್ಷಕರೇ, ಮೊದಲ ಪಂದ್ಯವು ಅಕ್ಟೋಬರ್ 6ರಿಂದ ಆರಂಭವಾಗಲಿದ್ದು, ಹಾಗೆ ಎರಡನೇ T20 ಪಂದ್ಯವು ಅಕ್ಟೋಬರ್ 9ರಂದು ನಡೆಯಲಿದೆ. ಇನ್ನು ಈ ಒಂದು T20 ಸರಣಿಯ ಕೊನೆಯ ಪಂದ್ಯವು 12 ಅಕ್ಟೋಬರ್ರಂದು ಈ ಒಂದು ಸರಣಿಯು ಮುಕ್ತಾಯಗೊಳ್ಳಲಿದೆ. ಇನ್ನು ಈ ಒಂದು T20 ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಕಣಕ್ಕಿಳಿಯಲಿದೆ. ಇನ್ನು ಮೊದಲ T20 ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು. ಹೌದು ವೀಕ್ಷಕರೇ, MA ಚಿದಂಬರಂ ಸ್ಟೇಡಿಯಂನಲ್ಲಿ ಮೊದಲು ಬ್ಯಾಟ್ ಮಾಡಿದಂಥ ತಂಡಗಳಿಗೆ ಹೆಚ್ಚು ಆದ್ಯತೆ ಇದೆ. ಹೌದು ವೀಕ್ಷಕರೇ, ಈ ಒಂದು ಮೈದಾನದಲ್ಲಿ ಟಾಸ್ ಗೆದ್ದಂಥ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳುತ್ತವೆ. ಅದರಂತೆ ವೀಕ್ಷಕರೇ, ಸೂರ್ಯಕುಮಾರ್ ಯಾದವ್ ಅವರು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದರೆ ಮೊದಲು ಬೌಲಿಂಗ್ ಆಯ್ದುಕೊಳ್ಳಬಹುದು. ಇನ್ನು ವೀಕ್ಷಕರೇ, ಈ ಒಂದು T20 ಸರಣಿಗೆ ಸದ್ಯದಲ್ಲಿ ಭಾರತ ತಂಡವನ್ನು BCCI ಮಂಡಳಿಯು ಪ್ರಕಟಿಸಲಿದೆ. ಹೌದು ವೀಕ್ಷಕರೇ, BCCI ಮಂಡಳಿಯು ತಂಡವನ್ನು ಪ್ರಕಟಿಸಿದರೆ ಅದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇವೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಸರಣಿಯ ಫುಲ್ ಅಪ್ಡೇಟ್ಸ್. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ.